ಮಗಧದ ರಾಜಸಭೆ ಜನರಿಂದ ತುಂಬಿ ತುಳುಕುತ್ತಿತ್ತು. ಸಿಂಹಾಸನದ ಮೇಲೆ ಅಹಂಕಾರದ ಪ್ರತಿಮೆಯಂತೆ ಕೂತಿದ್ದ ಧನನಂದ. ಅಂಥ ಸಭೆಯೊಳಗೆ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಚಾಣಕ್ಯ ನಿಧಾನವಾಗಿ ಹೆಜ್ಜೆಯಿಟ್ಟ. ಅವನ ನಡಿಗೆ ಸರಳವಾಗಿತ್ತು, ಆದ್ರೆ ಕಣ್ಣುಗಳಲ್ಲಿ ಒಂದು ಜ್ಞಾನದ ಕಿಡಿಯಿತ್ತು. ಆದ್ರೆ ರಾಜನಿಗೆ ಅವನು ಒಬ್ಬ ಭಿಕ್ಷುಕನ ತರ ಕಂಡ. ಅವನನ್ನ ನೋಡಿ ಧನನಂದ ಜೋರಾಗಿ ನಗುತ್ತಾ, ನೀನ್ ನಂಗೆ ಸಲಹೆ ಕೊಡೋಕ್ ಬಂದಿದ್ಯಾ ಅಂತ ಅವಮಾನ ಮಾಡ್ದ. ಇಡೀ ಸಭೆಯೇ ನಗಲು ಶುರು ಮಾಡ್ತು. ಕೊನೆಗೆ ಸೈನಿಕರು ಚಾಣಕ್ಯನನ್ನ ಅಲ್ಲಿಂದ ಹೊರಗೆ ದಬ್ಬಿದ್ರು. ಸರಿ, ನಮ್ಮ ಕಥೆಯ ಮೊದಲ ಅಧ್ಯಾಯ ಶುರುವಾಗೋದೇ ಇಲ್ಲಿಂದ. ಇದು ಒಬ್ಬ ಚಕ್ರವರ್ತಿಯ ಕಥೆಯಲ್ಲ, ಬದಲಾಗಿ ಒಂದು ದೊಡ್ಡ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾದ ಒಬ್ಬ ವಿದ್ವಾಂಸನಿಗಾದ ಅವಮಾನದ ಕಥೆ. ಸಭೆಯಿಂದ ಹೊರಬಂದ ಚಾಣಕ್ಯ ತನ್ನ ಜುಟ್ಟನ್ನು ಬಿಚ್ಚಿ ಈ ಭಯಂಕರವಾದ ಪ್ರತಿಜ್ಞೆ ಮಾಡ್ತಾನೆ. ಆ ಕ್ಷಣದಲ್ಲಿ ಅವನ ವೈಯಕ್ತಿಕ ನೋವು ಒಂದು ದೇಶದ ಭವಿಷ್ಯವನ್ನೇ ಬದಲಾಯಿಸುವ ಸಂಕಲ್ಪವಾನಿ ಬದಲಾಯಿತು. ಆ ದಿನ ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಆಗಿದ್ದಲ್ಲ, ಬದಲಿಗೆ ಒಂದು ಸಾಮ್ರಾಜ್ಯದ ಪತನಕ್ಕೆ ಬೀಜ ಬಿತ್ತಲಾಗಿತ್ತು. ನೋಡಿ, ಈ ಹೋರಾಟ ಕೇವಲ ಇಬ್ರು ವ್ಯಕ್ತಿಗಳ ಮಧ್ಯೆ ಇರಲಿಲ್ಲ, ಅದು ಎರಡು ಬೇರೆ ಬೇರೆ ಸಿದ್ಧಾಂತಗಳ ಸಂಘರ್ಷವಾಗಿತ್ತು. ಒಂದು ಕಡೆ ಜನರ ಮೇಲೆ ವಿಪರೀತ ತೆರಿಗೆ ಹಾಕಿ ಶೋಷಣೆ ಮಾಡ್ತಿದ್ದ ಧನನಂದನ್ನ ದಬ್ಬಾಳಿಕೆ, ಇನ್ನೊಂದು ಕಡೆ ರಾಜನ ನಿಜವಾದ ಶಕ್ತಿ ಇರೋದು ಅವನ ಸಂಪತ್ತಿನಲ್ಲಲ್ಲ, ಅವನ ನ್ಯಾಯ ಮತ್ತು ಬುದ್ಧಿವಂತಿಕೆಯಲ್ಲಿ ಅಂತ ನಂಬಿದ್ದ ಚಾಣಕ್ಯ. ಈ ಸಂಘರ್ಷ ಆಗ್ಲೇಬೇಕಿತ್ತು. ಅಬ್ಬಾ, 9,000 ಟನ್! ಈ ಸಂಖ್ಯೆ ನಂದರ ಖಜಾನೆಯಲ್ಲಿದ್ದ ಚಿನ್ನದ ಮೌಲ್ಯವನ್ನ ತೋರಿಸುತ್ತೆ. ಇದು ಬರೀ ದುಡ್ಡಲ್ಲ, ಚಾಣಕ್ಯ ಉರುಳಿಸ್ಬೇಕು ಅಂತ ಶಪಥ ಮಾಡಿದ ಆ ಅಜೇಯ ಶಕ್ತಿಯ ಸಂಕೇತವಾಗಿತ್ತು. ಒಬ್ಬ ಬಡ ಬ್ರಾಹ್ಮಣ ಇಂಥ ದೈತ್ಯ ಶಕ್ತಿಯನ್ನ ಹೇಗೆ ಎದುರಿಸೋಕೆ ಸಾಧ್ಯ? ಒಂದು ಶಪಥಕ್ಕೆ ಶಕ್ತಿ ಇರುತ್ತೆ ನಿಜ, ಆದ್ರೆ ಅದನ್ನ ಪೂರ್ತಿ ಮಾಡೋಕೆ ಒಬ್ಬ ನಾಯಕ ಬೇಕಲ್ವಾ? ಚಾಣಕ್ಯನ ಕಣ್ಣುಗಳು ಅಂಥ ಒಬ್ಬ ಅಸಾಮಾನ್ಯ ನಾಯಕನಿಗಾಗಿ ಹುಡುಕಾಟ ಶುರು ಮಾಡಿದ್ವು. ಆ ಹುಡುಕಾಟ ಅವನನ್ನ ಒಬ್ಬ ಸಾಮಾನ್ಯ ಹುಡುಗನ ಹತ್ರ ಕರ್ಕೊಂಡ್ಹೋಯ್ತು. ಆ ಒಂದು ಭೇಟಿಯ ಕ್ಷಣವೇ ಐತಿಹಾಸಿಕವಾಗಿತ್ತು. ಮಕ್ಕಳ ಆಟದಲ್ಲಿ ಚಾಣಕ್ಯ ಭವಿಷ್ಯದ ಚಕ್ರವರ್ತಿಯನ್ನ ಕಂಡ. ಚಂದ್ರಗುಪ್ತನ ಧೈರ್ಯ, ಅವನ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯವನ್ನ ನೋಡಿ, ಇವನೇ ನನ್ನ ಪ್ರತಿಕಾರದ ಆಯುಧ ಮತ್ತು ಇಡೀ ಭಾರತದ ಭವಿಷ್ಯದ ಭರವಸೆ ಅಂತ ಚಾಣಕ್ಯ ನಿರ್ಧಾರ ಮಾಡಿದ. ಚಾಣಕ್ಯ ಚಂದ್ರಗುಪ್ತನನ್ನ ಆಗಿನ ಕಾಲದ ಶ್ರೇಷ್ಠ ವಿಶ್ವವಿದ್ಯಾಲಯ ಅಂದ್ರೆ ತಕ್ಷಶಿಲೆಗೆ ಕರ್ಕೊಂಡು ಹೋದ. ಅಲ್ಲಿ ಅವನಿಗೆ ಬರೀ ಕತ್ತಿ ಯುದ್ಧವನ್ನಲ್ಲ, ಒಂದು ರಾಜ್ಯವನ್ನ ಹೇಗೆ ಕಟ್ಟಬೇಕು, ಆಡಳಿತ ಹೇಗೆ ಮಾಡಬೇಕು ಅಂತ ತನ್ನ ಅರ್ಥಶಾಸ್ತ್ರದ ಮೂಲಕ ಕಲಿಸ್ಕೊಟ್ಟ. ಇದೊಂಥರ ಒಬ್ಬ ಸಾಮಾನ್ಯ ಹುಡುಗನನ್ನ ಚಕ್ರವರ್ತಿಯಾಗಿ ಬದಲಾಯಿಸುವ ಒಂದು ಕಠಿಣ ತರಬೇತಿಯಾಗಿತ್ತು. ತಕ್ಷಶಿಲೆಯಲ್ಲಿ ಜ್ಞಾನ ಅನ್ನೋ ಖಡ್ಗ ಸಿದ್ಧವಾಯಿತು, ಆದರೆ ಅದನ್ನ ಹಿಡಿದು ಸಾಮ್ರಾಜ್ಯವನ್ನ ಗೆಲ್ಲೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಅವರ ಮೊದಲ ಪಾಠ ಗೆಲುವಿನದ್ದಲ್ಲ, ಬದಲಾಗಿ ಜೀವನವನ್ನೇ ಬದಲಾಯಿಸಿದ ಒಂದು ಹೀನಾಯ ಸೋಲಿನದ್ದಾಗಿತ್ತು. ನಂದರ ಬೃಹತ್ ಸೇನೆಯ ಮುಂದೆ ಇವರ ಸಣ್ಣ ಸೈನ್ಯ ಏನೂ ಅಲ್ಲದ ಹಾಗಾಯ್ತು. ಈ ಸೋಲು ಅವರಿಗೆ ಒಂದು ಕಠೋರವಾದ ಸತ್ಯವನ್ನ ಕಲಿಸಿತು. ಕೇವಲ ಧೈರ್ಯ ಮತ್ತೆ ಶಕ್ತಿಯಿಂದ ಯುದ್ಧ ಗೆಲ್ಲೋಕಾಗಲ್ಲ, ಅದಕ್ಕೆ ಸರಿಯಾದ ತಂತ್ರಗಾರಿಕೆ ಬೇಕೇ ಬೇಕು ಅಂತ. ಈ ಸರಳವಾದ ಆದ್ರೆ ತುಂಬಾ ಶಕ್ತಿಯುತವಾದ ರೂಪಕ ಅವರ ಇಡೀ ತಂತ್ರಗಾರಿಕೆಯನ್ನೇ ಬದಲಾಯಿಸಿತು. ಶತ್ರುವಿನ ಹೃದಯಕ್ಕೆ ನೇರವಾಗಿ ದಾಳಿ ಮಾಡೋ ಬದಲು ಅವನ ಕೈಕಾಲುಗಳನ್ನ ಒಂದೊಂದಾಗಿ ಮುರಿದು ಅವನನ್ನ ದುರ್ಬಲಗೊಳಿಸಬೇಕು ಅನ್ನೋದು ಅವರಿಗೆ ಅರ್ಥವಾಯಿತು. ಇದು ಬಲದಿಂದ ಬುದ್ಧಿಯ ಕಡೆಗೆ ಮಾಡಿದ ಒಂದು ದೊಡ್ಡ ಬದಲಾವಣೆಯಾಗಿತ್ತು. ಕೊನೆಯ ಯುದ್ಧಕ್ಕೆ ಮುಂಚೆ ಚಾಣಕ್ಯ ನಂದ ಸಾಮ್ರಾಜ್ಯವನ್ನ ಒಳಗಿಂದಲೇ ದುರ್ಬಲ ಮಾಡೋಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ದ. ಬೇರೆ ರಾಜರ ಜತೆ ಮೈತ್ರಿ ಮಾಡ್ಕೊಂಡು ಸೈನ್ಯವನ್ನ ಹೆಚ್ಚಿಸೋದು, ಆರ್ಥಿಕವಾಗಿ ಹೊಡೆತ ಕೊಡೋದು ಮತ್ತೆ ಜನರ ಬೆಂಬಲ ಗಳಿಸೋದು. ಹೀಗೆ ಯುದ್ಧ ಶುರುವಾಗೋ ಮೊದಲೇ ಅವರು ಅರ್ಧ ಗೆದ್ದ ಆಗಿತ್ತು. ಹೊಸ ತಂತ್ರ, ಹೊಸ ಸೈನ್ಯ ಮತ್ತು ಹಳೆಯ ಪ್ರತೀಕಾರದ ಜ್ವಾಲೆಯೊಂದಿಗೆ ಚಾಣಕ್ಯ ಮತ್ತು ಚಂದ್ರಗುಪ್ತರು ಮತ್ತೆ ಪಾಟಲಿಪುತ್ರದ ಕಡೆಗೆ ಹೆಜ್ಜೆ ಹಾಕಿದ್ರು. ಇದು ಅಂತಿಮ ಯುದ್ಧ. ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯುವ ಸಮಯ ಬಂದಿತ್ತು. ಅವರ ದಾರಿಯಲ್ಲಿ ನಿಂತಿದ್ದು ಬರೀ ಕೋಟೆಯ ಗೋಡೆಗಳಲ್ಲ, ಬರೋಬ್ಬರಿ 2 ಲಕ್ಷ ಸೈನಿಕರಿದ್ದ ನಂದರ ಬೃಹತ್ ಸೇನೆ. ಆದ್ರೆ ಈ ಸಾರಿ ಚಂದ್ರಗುಪ್ತನತ್ರ ಬರೀ ಶಕ್ತಿಯಿರ್ಲಿಲ್ಲ, ಚಾಣಕ್ಯನ ತಂತ್ರಗಾರಿಕೆಯೂ ಇತ್ತು. ಅದು ಯಾವುದೇ ಸೇನೆಗಿಂತ ಬಲಿಷ್ಠವಾಗಿತ್ತು. ಈ ಘಟನೆಗಳು ಮೌರ್ಯ ಸಾಮ್ರಾಜ್ಯ ಹೇಗೆ ಹಂತಹಂತವಾಗಿ ಮೇಲೆ ಬಂತು ಅಂತ ತೋರಿಸುತ್ತೆ. ಮೊದಲು ಅಲೆಕ್ಸಾಂಡರ್ನಿಂದ ಸಿಕ್ಕ ಅವಕಾಶವನ್ನ ಬಳಸ್ಕೊಂಡು, ನಂತರ ಧನನಂದನನ್ನ ಸೋಲಿಸಿ ಮತ್ತು ಕೊನೆಗೆ ಗ್ರೀಕರನ್ನೇ ಸೋಲಿಸಿ ಚಂದ್ರಗುಪ್ತ ತನ್ನ ಸಾಮ್ರಾಜ್ಯವನ್ನ ಗಟ್ಟಿಗೊಳಿಸಿದ. ಈ ಐತಿಹಾಸಿಕ ಒಪ್ಪಂದ ಚಂದ್ರಗುಪ್ತನ ಜಾಣ್ಮೆಗೆ ಒಂದು ದೊಡ್ಡ ಸಾಕ್ಷಿ.
ಅವನು ಬರೀ ಭೂಮಿಯನ್ನ ಗೆಲ್ಲಲಿಲ್ಲ, ಬದಲಾಗಿ ತನ್ನ ಪಶ್ಚಿಮ ಗಡಿಯನ್ನ ಶಾಶ್ವತವಾಗಿ ಭದ್ರಪಡಿಸ್ಕೊಂಡ. ಅದಕ್ಕೆ ಪ್ರತ್ಯಾಗಿ ಕೊಟ್ಟ 500 ಆನೆಗಳು ಸೆಲ್ಯೂಕಸ್ಗೆ ಅವನ ಶತ್ರುಗಳನ್ನ ಸೋಲ್ಸೋಕೆ ಸಹಾಯ ಮಾಡಿದ್ವು. ಇದೊಂದು ರೀತಿ ವಿನ್ ವಿನ್ ಡೀಲ್ ಆಗಿತ್ತು. ಚಂದ್ರಗುಪ್ತ್ ಮತ್ತು ಚಾಣಕ್ಯ ಕಟ್ಟಿದ್ದು ಬರೀ ಒಂದು ರಾಜವಂಶವನ್ನಲ್ಲ, ಅದೊಂದು ದೊಡ್ಡ ಕಲ್ಪನೆ, ಅಖಂಡ ಭಾರತದ ಕಲ್ಪನೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತದ ಬಹುತೇಕ ಭಾಗ ಒಂದೇ ಧ್ವಜದ ಕೆಳಗೆ ಬಂದಿತ್ತು. ಸಾಮ್ರಾಜ್ಯವನ್ನ ಗೆಲ್ಲೋದು ಒಂದು ಕಥೆ, ಆದ್ರೆ ಗೆದ್ದ ಸಾಮ್ರಾಜ್ಯವನ್ನ ತ್ಯಾಗ ಮಾಡೋದು ಅದು ಇನ್ನೊಂದು ಕಥೆ. ಅಧಿಕಾರದ ಶಿಖರವನ್ನೇರಿದ ಚಕ್ರವರ್ತಿಯ ಕೊನೆಯ ಪ್ರಯಾಣ ಎಲ್ಲಿಗೆ ಸಾಗಿತ್ತು? ಅದು ಅಧಿಕಾರದಿಂದ ವೈರಾಗ್ಯದ ಕಡೆಗೆ. ಅಬ್ಬಾ, ತಾನು ಇಷ್ಟು ಕಷ್ಟಪಟ್ಟು ಹೋರಾಡಿ ಗಳಿಸಿದ ಎಲ್ಲವನ್ನೂ ಬಿಟ್ಟು ಹೋಗ್ಬೇಕು ಅನ್ನೋ ಆ ಚಕ್ರವರ್ತಿಯ ನಿರ್ಧಾರ ನಿಜಕ್ಕೂ ಆಳವಾದದ್ದು. ಇದು ಅಧಿಕಾರದ ಮೇಲಿನ ಆಸಕ್ತಿಯ ಅಂತ್ಯ ಮತ್ತು ಆತ್ಮಶೋಧನೆಯ ಪ್ರಾರಂಭವಾಗಿತ್ತು. ಜೈನ ಮುನಿ ಭದ್ರಬಾಹುವಿನ ಜೊತೆ ದಕ್ಷಿಣದ ಶ್ರವಣಬೆಳಗೊಳಕ್ಕೆ ಬಂದ ನಂತರ ಚಂದ್ರಗುಪ್ತ ಈ ಕಠಿಣವಾದ ವ್ರತವನ್ನ ಸ್ವೀಕರಿಸಿದ. ಇದು ದೇಹದ ಮೇಲಿನ ಬಂಧನವನ್ನ ಕಳಚಿ ಆತ್ಮಕ್ಕೆ ಮುಕ್ತಿ ಕೊಡುವ ಒಂದು ಆಧ್ಯಾತ್ಮಿಕ ಕ್ರಿಯೆ. ಚಂದ್ರಗುಪ್ತ ನಿರ್ಮಿಸಿದ ಆ ಬಲಿಷ್ಠ ಸಾಮ್ರಾಜ್ಯದ ಅಡಿಪಾಯದ ಮೇರೆ ಅವನ ಮೊಮ್ಮಗ ಅಶೋಕ ಒಂದು ಶಾಂತಿ ಮತ್ತು ಧರ್ಮದ ದೊಡ್ಡ ಕಟ್ಟಡವನ್ನೇ ಕಟ್ಟಿದ. ಒಬ್ರು ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರೆ ಇನ್ನೊಬ್ರು ಅದಕ್ಕೆ ಒಂದು ಆತ್ಮವನ್ನ ಕೊಟ್ರು. ಈ ಪ್ರಾಚೀನ ಕಥೆ ಇವತ್ತಿಗೂ ನಮಗೆ ಬಹಳಷ್ಟು ಪಾಠಗಳನ್ನ ಕಲಿಸತ್ತೆ. ಒಬ್ಬ ಸರಿಯಾದ ಗುರುವಿನ ಮಹತ್ವ, ಸೋಲಿನಿಂದ ಕಲಿಯೋ ಪಾಠ ಮತ್ತು ಅಧಿಕಾರದ ನಿಜವಾದ ಅರ್ಥ ಏನು ಅನ್ನೋದನ್ನ ಇದು ನಮಗೆ ನೆನಪಿಸತ್ತೆ. ಒಬ್ಬ ಗುರುವಿನ ಅವಮಾನ, ಒಬ್ಬ ಹುಡುಗನ ಕನಸು, ಇವೆರಡೂ ಸೇರಿ ಭಾರತದ ಅತಿದೊಡ್ಡ ಸಾಮ್ರಾಜ್ಯದ ಇತಿಹಾಸವನ್ನೇ ಬರೆದವು.